ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ನಿಜಕ್ಕೂ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥ ವಿಚಾರವಾಗಿ ರಾಜಕೀಯ ಜಟಾಪಟಿ ನಡೀತಾ ಇರುವಂಥ ಹೊತ್ತಲ್ಲೇ ಇವತ್ತು ಹೊಸದೊಂದು ಬಾಂಬ್ ಸಿಡಿದಿದೆ. ತಮಿಳುನಾಡಿನ ಸಂಸದರೊಬ್ಬರ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಶಶಿಕಾಂತ್ ಶೆಂತಿಲ್ಲ. ಈ ಮುಸುಕುದಾರಿ ಎಲ್ಲಿಂದ ಬಂದ? ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು. ನಿನ್ನೆ ಸದನದಲ್ಲಿ ಧರ್ಮಸ್ಥಳದ ಸಮರ, ಇವತ್ತ ಹೊರಗೆ ನಾಯಕರ ವಾಕ್ಪ್ರಹಾರ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ, ಕುತಂತ್ರ ಆರೋಪದ ನಡುವೆ ರಾಜಕೀಯ ನಾಯಕರು ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದರಲ್ಲೂ ಶಾಸಕ ಜನಾರ್ದನ್ ರೆಡ್ಡಿ ಇವತ್ತು ಕೊಟ್ಟಿರುವ ಹೇಳಿಕೆ ಷಡ್ಯಂತ್ರದ ಕಿಚ್ಚಿಗೆ ಟ್ವಿಸ್ಟ್ ಕೊಟ್ಟಿದೆ. ಬುರುಡೆ ರಹಸ್ಯದ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸೆಂಥಿಲ್. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಶೆಂತಿಲ್ಲ. ಬುರುಡೆ ಕೊಟ್ಟು ಕಳಿಸಿದ್ದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ. ತಮಿಳುನಾಡಿಂದಾನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು. ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಶಾಸಕ ಜನಾರ್ದನ್ ರೆಡ್ಡಿ. ಧರ್ಮಸ್ಥಳದಲ್ಲಿ ಅಸ್ಥಿಶೋಧ ಕಾರ್ಯಾಚರಣೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರಿತ್ತು. ಆಡಳಿತ ಪಕ್ಷ ವಿಪಕ್ಷ ನಾಯಕರ ನಡುವೆ ವಾಗ್ಯುದ್ಧಕ್ಕೂ ಕಾರಣವಾಯಿತು. ಇದರ ಬೆನ್ನಲ್ಲೇ ಇವತ್ತು ಶಾಸಕ ಜನಾರ್ದನ್ ರೆಡ್ಡಿ ಪ್ರಕರಣದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವುದೆಲ್ಲ ಒಂದು ಷಡ್ಯಂತ್ರ. ಆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ ಹಾಗೂ ತಮಿಳುನಾಡಿನ ಹಾಲಿ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಟಿವಿ ನೈನ್ ಜೊತೆ ಮಾತನಾಡಿದ ಜನಾರ್ದನ್ ರೆಡ್ಡಿ, ಸಂಸದ ಶಶಿಕಾಂತ್ ಸೆಂಥಿಲ್ ಒತ್ತಡದಿಂದಲೇ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಕಾಂಗ್ರೆಸ್ ವರಿಷ್ಠರಿಗೆ ಸೆಂಥಿಲ್ ಆಪ್ತ. ಎಸ್ಐಟಿ ರಚನೆಗೆ ಒತ್ತಡ ಹಾಕಿದ್ದಾರೆ. ಅನಾಮಿಕ ಮಾಸ್ಕ್ ಮ್ಯಾನ್ ತಮಿಳುನಾಡಿನವನಾಗಿದ್ದು ಸೆಂಥಿಲ್ ಜೊತೆ ನಿಕಟ ಸಂಬಂಧ ಹೊಂದಿದ್ದಾನೆ. ಆತನ ಕೈಯಲ್ಲಿ ಬುರುಡೆ ಕೊಟ್ಟು ಕಳಿಸಿರುವುದೇ ಸೆಂಥಿಲ್. ಈ ಬಗ್ಗೆ ಸಿಬಿಐ ಇಲ್ಲ ಎನ್ಐಎ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಶಶಿಕಾಂತ್ ಶೆಂತಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಖಂಡಿತವಾಗ್ಲೂ ಕೂಡ ತಮಿಳುನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಅಷ್ಟೇ ಆಗಲಿ, ಇದು ಮತ್ತೆ SIT ಅಂತಂದರೆ ಮತ್ತೆ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದು ನಿಮಗೆ CBI ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ NIA ಕೊಡಿತಾವೆ. ಇನ್ನು ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನೇ ಬಿಜೆಪಿ ನಾಯಕರು ರಿಪೀಟ್ ಮಾಡಿದ್ದಾರೆ. ಪರಿಷತ್ ಬಿಜೆಪಿ ಸದಸ್ಯ CT ರವಿ, ಷಡ್ಯಂತ್ರದ ಹಿಂದೆ ಹಲವು ಗಜ್ನಿಗಳಿದ್ದಾರೆ. ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿ, ದೇಶದ ಗಡಿ ದಾಟಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಬಯಲಾಗಬೇಕು ಅಂತ ಆಗ್ರಹಿಸಿದ್ರೆ, ಶಾಸಕ ಭರತ್ ಶೆಟ್ಟಿ ಕೂಡ ತನಿಖೆಗೆ ಒತ್ತಾಯಿಸಿದ್ದಾರೆ. ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು. ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರಬಹುದು. DK ಶಿವಕುಮಾರ್ ಹತ್ರ ನಾನು ವಿನಂತಿ ಮಾಡ್ತೇನೆ, ಈ ವರದಿಯನ್ನು ಸಮಾಜದ ಮುಂದಿಡಬೇಕಾದ್ರೆ ಷಡ್ಯಂತ್ರ ಮಾಡಿದವರು ಯಾರು ಎನ್ನುವಂಥದ್ದನ್ನು ಸಹ ಸಮಾಜದ ಮುಂದಿಡಬೇಕು ಎನ್ನುವಂಥ ವಿನಂತಿಯನ್ನು DK ಶಿವಕುಮಾರ್ ಅವರಿಗೆ ಮಾಡಿ. ಒಬ್ಬ IAS ಆಫೀಸರು, ಹಿಂದೆ DC ಆಗಿದ್ದವರು, ಮತ್ತು ಈಗ MP ಆಗಿದ್ದಾರೆ. ಅವರ ಕೈವಾಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಅದರ ತನಿಖೆ ಸಹ ಆಗಬೇಕಾಗಿದೆ. ಇನ್ನು ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ. ಇವರು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಶೆಂತಿಲ್ಲ. ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ, ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ, ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ. ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದ್ರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ. ತಿಮರೋಡಿ ಟೂಲ್ ಕಿಟ್ ಆಗಿದ್ದಾರೆ ಎಂದ CT ರವಿ, ಧರ್ಮಸ್ಥಳ ಪ್ರಕರಣದಲ್ಲಿ ತಿಮರೋಡಿ ಗಿರೀಶ್ರನ್ನ ಟೂಲ್ ಕಿಟ್ ಆಗಿ ಬಳಸಲಾಗ್ತಿದೆ. ದೂರುದಾರನಿಗೆ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಪರಿಷತ್ ಸದಸ್ಯ CT ರವಿ ಆಗ್ರಹಿಸಿದ್ದಾರೆ. ಈತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ ಮಾತ್ರಕ್ಕೆ ತಿಮರೋಡಿನ ಬಂಧಿಸೋಕೆ ಆಗಲ್ಲ ಎಂದಿದ್ದಾರೆ. ಈ ತಿಮ್ರೋಡಿ ತರದವ್ರನ್ನ, ಗಿರೀಶ್ ಮಠಣನ್ ತರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಅವರೆಲ್ಲರೂ ಟೂಲ್ ಆಗಿದ್ದಾರೆ.
ಇದ್ರ ಹಿಂದ್ಗಡೆ ಬೇರೆನೇ ಫೋರ್ಸ್ ಇದೆ. ನಾವು ಎಲ್ಲೆಲ್ಲಿ ಅಂಥ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್. ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ. ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂದ್ರ ವೀರೇಂದ್ರ ಹೆಗ್ಗಡೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರಲು ಕೆಲವರು ಯತ್ನಿಸುತ್ತಿದ್ದಾರೆ. ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ವಿಚಾರಗಳೆಲ್ಲ ಆಧಾರರಹಿತವಾದದ್ದು, ಸೃಷ್ಟಿಸಿರುವಂಥದ್ದು. ಈ ರೀತಿಯ ಆರೋಪಗಳು ನನ್ನ ಮೇಲೆ ಬಂದಿರುವುದರಿಂದ ನೋವಾಗಿದೆ. ಅವರು ಯಾವಾಗಲೂ ನನ್ನ ಮೇಲೆ ಈ ರೀತಿಯ ಆರೋಪಗಳನ್ನು ಮಾಡ್ತಿದ್ದಾರೆ. ಅದನ್ನು ಜೀವಂತವಾಗಿಡುವ ಮೂಲಕ ಅವರು ನಮಗೆ ನೋವು ನೀಡ್ತಿದ್ದಾರೆ. ಕೆಲವರ ಹೆಸರುಗಳನ್ನು ನಾವು ಬೇರೆಯವರ ಮೂಲಕ ಕೇಳಿದ್ದೇವೆ, ಆದರೆ ನಾವು ಸಾಬೀತು ಮಾಡೋದಕ್ಕೆ ಆಗಲ್ಲ. ಅವರ ಹೆಸರುಗಳನ್ನು SIT ಬಹಿರಂಗಪಡಿಸಬೇಕಿದೆ. ನಮ್ಮ ಸಂಸ್ಥೆಯ ಹೆಸರನ್ನು ಕಲುಷಿತ ಮಾಡ್ತಿರೋರು ಈ ವ್ಯಕ್ತಿಗಳೇ ಎಂದು ಸಾಬೀತು ಮಾಡಬೇಕು. ಅದು SITಯ ಜವಾಬ್ದಾರಿಯಾಗಿದೆ. ನಾವು SIT ತನಿಖೆಯ ವರದಿಗಾಗಿ ಕಾಯುತ್ತಿದ್ದೇವೆ. ಅದೇನೇ ಇರಲಿ, ಧರ್ಮಸ್ಥಳದ ಹಿಂದೆ ಷಡ್ಯಂತ್ರ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾನೆ ಇವೆ. ಇದೀಗ ಜನಾರ್ದನ್ ರೆಡ್ಡಿ ಧರ್ಮಸ್ಥಳ ಕೇಸ್ಗೆ ಹೊಸ ಹಾಗೂ ದೊಡ್ಡ ತಿರುವು ಕೊಟ್ಟಿದ್ದಾರೆ. ಅಸಲಿ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.